ಲಾಸ್ಟ್ ಟೈಮ್ ಪವನ್ ಕಲ್ಯಾಣ್ದು ಹರಿಹರ ವೀರಮಲ್ಲು ಈ ಸಿನಿಮಾ ಬಂದ್ಮೇಲೆ ಉಗ್ದಿದ್ದು ಪವನ್ ಕಲ್ಯಾಣ್ ಬಿಡೋ ಮರೆ, ಅವನ್ ಕೈಲಿ ಏನೂ ಆಗಲ್ಲ, ಅವನ್ ಕತೆ ಮುಗೀತ್. ಈ ತರ ಥಿಂಕ್ ಮಾಡಿದವ್ರ ಬಾಯ್ ಮೇಲೆಲ್ಲ ಬೆಳ್ಳಿಟ್ಕೋಬೇಕು, ಆ ರೀತಿ ಸಿನಿಮಾ ಮಾಡಿದಾರೆ ಓಜಿ. ನಾನು ಹಂಗೆ ಅನ್ಕೊಂಡಿದ್ದೆ, ಬಾಯ್ ಮೇಲೆ ಬೆಳ್ಳಿಟ್ಕೊಂಡೆ. ಪ್ರಾಬ್ಲಮ್ ಇರೋದು ಹೀರೋ ಒಳಗಡೆ ಅಲ್ಲ, ಹೀರೋನ ಕ್ಯಾಮ್ರಾ ಮುಂದೆ ಯಾವ ರೀತಿ ತೋರಿಸ್ತಾರೆ, ಎಡಿಟಿಂಗ್ ಅಲ್ಲಿ ಯಾವ ರೀತಿ ತೋರಿಸ್ತಾರೆ, ಇದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗಿನ ಜನರೇಷನ್ ಹೀರೋಗಳು ಟಫ್ ಆಗಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಮಾಡ್ತಾರೆ, ಸ್ಪೀಡ್ ಆಗಿ, ಆಕ್ಟಿವ್ ಆಗಿ, ಒಂದು ನಾಲೆಡ್ಜ್ ಇಟ್ಕೊಂಡು. ಅದನ್ನೇ ನೀವು ಕಂಪೇರ್ ಮಾಡ್ಕೊಂಡ್ರೆ ರಜನಿಕಾಂತ್ ಸರ್ ಜೊತೆಗೆ ಅವ್ರು ಅಷ್ಟೊಂದೇನು ಮೂವ್ಮೆಂಟ್ ಮಾಡೋದೇ ಇಲ್ಲ, ಜಸ್ಟ್ ಸ್ಲೋ ಮೋಷನ್ ಅಲ್ಲಿ ಹಿಂಗ್ ಪಂಚ್ ಮಾಡ್ತಾರೆ. ಅದನ್ನ ಕ್ಯಾಮ್ರಾ ಆಂಗಲ್ ಅಲ್ಲಿ, ಎಡಿಟಿಂಗ್ ಅಲ್ಲಿ ಸೂಪರ್ ಫಾಸ್ಟ್ ಮಾಡಿ ಸೂಪರ್ ಮ್ಯಾನ್ ತರ ತೋರಿಸ್ತಾರೆ. ಟೆಕ್ನಾಲಜಿನ ಕರೆಕ್ಟ್ ಆಗಿ ಯೂಸ್ ಮಾಡೋದನ್ನ ಕಲ್ತಾಗ ಈ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರ್ತವೆ. ಇದಕ್ಕೆ ಉದಾಹರಣೆ ಓಜಿ, ದೇ ಕಾಲ್ ಹಿಮ್ ಓಜಿ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸುಜೇತ್ ಅವರು. ರನ್ ರಾಜ ರನ್ ಅಂತ ಸಿನಿಮಾ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಸಾಹು ಅಂತ ಸಿನಿಮಾ ಮಾಡ್ತಾರೆ ಪ್ರಭಾಸ್ ಅವ್ರ ಜೊತೆಗೆ. ಸಾಹು ಪಾಯಿಂಟ್ ಬಿ ನೋಟೆಡ್, ನೆಕ್ಸ್ಟ್ ಮುಂದೆ ಏನಾದ್ರೂ ಒಂದು ಸಸ್ಪೆನ್ಸ್ ಇದ್ದೇ ಇರ್ತದೆ. ಅದಾದ್ಮೇಲೆ ಕ ಅನ್ನೋ ಒಂದು ಸಿನಿಮಾದಲ್ಲಿ ಕೋಪ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿರ್ತಾರೆ. ಆ ಸಿನಿಮಾದ ಸ್ಟೋರಿ ಮಾತ್ರ ಎಕ್ಸಲೆಂಟ್, ಪ್ರೆಸೆಂಟೇಶನ್ ಅಂತೂ ಕೇಳಕ್ ಹೋಗ್ಬಿಡಿ, ಆ ಲೆವೆಲ್ ಅಲ್ಲಿ ಇದೆ ಆ ಸಿನಿಮಾ. ಅದಾದ್ಮೇಲೆ ಇವಾಗ ದೇ ಕಾಲ್ ಹಿಮ್ ಓಜಿ ಪವನ್ ಕಲ್ಯಾಣ್ ಜೊತೆಗೆ. ಸುಮಾರು 1 ವರ್ಷದ ಹಿಂದೆಯಿಂದನೂ ಕೂಡ ಈ ಸಿನಿಮಾದಿಂದ ಬಂದಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸಾಂಗ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಹೈಲೈಟ್ ಆಗ್ಬಿಟ್ಟಿದ್ವು ಅಂದ್ರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಸ್ಟೋರಿಗೆ ಹಾಕೊಂಡ್ರೆ ಮಾಸ್ ಆಗಿರೋ ಸಾಂಗು ಓಜಿ ವಡಿ, ಸ್ಟೋರಿ ಹಾಕೋ ಮಜಾ ಮಾಡು, ಈ ಮೈಂಡ್ ಸೆಟ್ ಅಲ್ಲಿ ಇದ್ರಿ ಅವಾಗಿಂದನೂ ಅಲ್ವಾ. ಇದಕ್ಕೆಲ್ಲ ಕಾರಣ ಈ ಸಿನಿಮಾದಲ್ಲಿರುವಂತ ಬ್ಯಾಕ್ ಗ್ರೌಂಡ್ BGM ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ಮೊದ್ಲೇ ಅನ್ಕೊಂಡೆ ಈ ತರ ಮ್ಯೂಸಿಕ್ ಇದೆ ಅಂದ್ರೆ ಪಕ್ಕ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತದೆ ಅಂತ. ಅನ್ಕೊಂಡಂಗ ಅದೇ ತರ ಬಂದ್ಬಿಟ್ಟಿದೆ. ಚೈನಾದಿಂದ ತಪ್ಪಿಸ್ಕೊಂಡ್ ಬಂದಿರುವಂತ ಓಜಿ, ಮಾಂಬಾಸ್ ಓಜಾಸ್ ಗಂಭೀರ, ಇದು ಇವ್ರ ಟೈಟಲ್ ಸಿನಿಮಾದೊಳಗಡೆ. ಸೈಕ್ ಆಗಿತ್ತಲ್ಲ. ಚೈನಾದಿಂದಾನೆ ಫುಲ್ ಟ್ರೈನ್ ಅಪ್ ಆಗಿರುವಂತ ಕುಂಫು ಮಾಸ್ಟರ್ ಆಗಿ ಬಂದ್ಬಿಡ್ತಾರೆ ಪವನ್ ಕಲ್ಯಾಣ್ ಅವರು ಇಂಡಿಯಾಗೆ, ಅದು ಕೂಡ ಮುಂಬೈಗೆ. ಇಲ್ಲಿಗೆ ಬಂದ್ಮೇಲೆ ಇವ್ರದೇ ಆದಂತ ಸಣ್ಣ ಬಿಸ್ನೆಸ್, ಪೋರ್ಟ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಈ ಜಾಗಕ್ಕೆ ಒಬ್ಬ ಪರ್ಫೆಕ್ಟ್ ಆಗಿರೋ ಒಬ್ಬ ವಿಲನ್ ಬಂದ್ ತಗ್ಲಾಕತಾನೆ. ಯಾವ ರೀತಿ ಬಂದ್ ತಗ್ಲಾಕತಾನೆ, ಏನಕ್ಕೋಸ್ಕರ ಬಂದ್ ತಗ್ಲಾಕತಾನೆ, ಹೆಂಗೆಲ್ಲ ಬಂದ್ ತಗ್ಲಾಕತಾನೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ಕಳೆದು ಹೋಗ್ಬಿಡ್ತೀರಾ. ಓಪನಿಂಗ್ ಶಾಟ್ ಅಲ್ಲಿ ಪವನ್ ಕಲ್ಯಾಣ್ ಅವರ ಟೈಟಲ್ ಕಾರ್ಡ್ ನ ನೋಡ್ಬಿಟ್ಟು ಜನಗಳೆಲ್ಲ ಕಿರ್ಚಿದ್ದು. ಅದೇ ಹೇಳದಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಟೈಟಲ್ ಕಾರ್ಡ್ ನೆಕ್ಸ್ಟ್ ಲೆವೆಲ್. ಇದ್ರ ಜೊತೆಗೆ ಪವನ್ ಕಲ್ಯಾಣ್ ಅವರ ಎಂಟ್ರಿನೂ ಕೂಡ ಅಷ್ಟೇ ಲೆವೆಲ್ ಗಿತ್ತು. ಹರಿಹರ ವೀರಮಲ್ಲು ಯಾವ ರೀತಿ ಕಚ್ಚಡವಾಗಿತ್ತೋ ಅದಕ್ಕೆ ಆಪೋಸಿಟ್ ಆಗಿದೆ ಈ ಸಿನಿಮಾದಲ್ಲಿ. ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದೊಳಗಡೆ. ಆಕ್ಷನ್ ಕ್ರೈಮ್ ಡ್ರಾಮಾ ಆಗಿರುವಂತ ಈ ಸಿನಿಮಾ ಎ ರೇಟೆಡ್, ಚಿಕ್ಕ ಮಕ್ಕಳು ನೋಡಂಗಿಲ್ಲ, ವೈಲೆನ್ಸ್ ಸ್ವಲ್ಪ ಜಾಸ್ತಿ. ಬೇಸಿಕಲಿ ಡ್ರಾಮಾ ಇಂದಾನೆ ಸ್ಟಾರ್ಟ್ ಆಗುವಂತ ಈ ಸಿನಿಮಾ ಒಂದೊಳ್ಳೆ ದೊಡ್ಡ ಆಕ್ಷನ್ ಲೆವೆಲ್ ಗೆ ಬಂದು ನಿಂತ್ಕೊಂಡು ಮಿರಾಕಲ್ ಮಾಡ್ಬಿಡ್ತದೆ. ಅದು ಅಲ್ದೇನೆ ಈ ಸಿನಿಮಾ ಹೋಗಿ ಬೇರೆ ಇನ್ನೊಂದು ಸಿನಿಮಾ ಜೊತೆ ಕನೆಕ್ಟ್ ಆಗುತ್ತೆ. ಆ ಟೈಮ್ ಬಂದಾಗ ಆಡಿಯನ್ಸ್ ಗಳು, ಫ್ಯಾನ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಕಿರ್ಚಿದ್ದಾರೆ ಅಂದ್ರೆ 1-2 ನಿಮಿಷ ನಾನ್ ಸ್ಟಾಪ್. ಸಿನಿಮಾದಲ್ಲಿ VFX ನ ಸೂಪರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಮೊದಲೇ ಹೇಳಿದಾಗೆ ಟೆಕ್ನಿಷಿಯನ್ಸ್ ಗಳು ತುಂಬಾನೇ ಹಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದೊಳಗಡೆ. ಬಟ್ ಕೆಲವೊಂದ್ ಕಡೆ 3D ನು ಕೂಡ ಯೂಸ್ ಮಾಡಿದ್ದಾರೆ. ಇಂಟ್ರೋಲ್ ಬರುವಂತ ಕರೆಕ್ಟ್ ಆಗಿರೋ ಟೈಮ್ ಗೆ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಆ ಟೈಮ್ ಅಲ್ಲಿ 3D ನ ಯೂಸ್ ಮಾಡಿದ್ದಾರೆ. ಮೇ ಬಿ ಮಾಯಾ ಅಥವಾ ಬ್ಲೆಂಡರ್ ನ ಯೂಸ್ ಮಾಡ್ಕೊಂಡು ಮಾಡಿರ್ಬೋದು. ತುಂಬಾನೇ ಹೈ ಲೆವೆಲ್ ಅಲ್ಲಿ ಏನು ಇಲ್ಲ ಅದು, ಬಟ್ ಓಕೆ ಅನ್ನೋ ಲೆವೆಲ್ ಇದ್ರೂ ಕೂಡ ಅದನ್ನು ಕೂಡ ನೀಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ಫ್ಯಾನ್ಸ್ ಗಳು ಅದಕ್ಕೂ ಕೂಡ ಕಿರ್ಚಾಕ್ಬಿಟ್ಟಿದ್ದಾರೆ, ಕತ್ತು ಕಟಾಸ್. ಇನ್ನ ಸೆಕೆಂಡ್ ಹಾಫ್ ಅಂತೂ ಕೇಳಕ್ಕೆ ಹೋಗ್ಬಿಡಿ, ಜನ ಎಲ್ಲ ಫುಲ್ ದಿಲ್ ಖುಷ್ ಆಗ್ಬಿಟ್ಟು ಪಾಪ್ಕಾರ್ನ್, ಸಮೋಸ, ಬರ್ಗರ್, ಕಾಫಿ, ತಿಂಡಿ, ಉಂಡಿ, ಬಂಡಿ, ಎಂಡಿ ಏನೇನೋ ಎಲ್ಲೆಲ್ಲಿ ತಗೊಂಬಂದು ಹ್ಯಾಪಿಯಾಗಿ ಕೂತ್ಕೊಂಡು ತಿಂತ ನೋಡಕ್ ಸ್ಟಾರ್ಟ್ ಮಾಡಿದ್ರು ಸೆಕೆಂಡ್ ಹಾಫ್ ನ. ನಾನ್ ಅವ್ರಿವ್ರು ನೋಡ್ಕೊಂಡು ಅಷ್ಟೇ. ಇಲ್ಲಿ ಬರೀ ಪವನ್ ಕಲ್ಯಾಣ್ ಅಲ್ದೇನೆ ಅರ್ಜುನ್ ದಾಸ್, ಇಮ್ರಾನ್ ಹಶ್ಮಿ, ಪ್ರಿಯಾಂಕಾ ಮೋಹನ್, ಪ್ರಕಾಶ್ ರಾಜ್, ಶ್ರೇಯಾ ರೆಡ್ಡಿ, ಈ ತರ ದೊಡ್ಡ ಕ್ಯಾರೆಕ್ಟರ್ ಗಳೆಲ್ಲ ಆಕ್ಟ್ ಮಾಡಿದ್ದಾರೆ. ಅರ್ಜುನ್ ದಾಸ್ ಕ್ಯಾರೆಕ್ಟರ್ ನ ನಾನು ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದೆ ಬೇರೆ ರೀತಿನೇ, ಏನೋ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನಾದ್ರೂ ಅವ್ರ ಕ್ಯಾರೆಕ್ಟರ್ ಗೆ ಡಿಫ್ರೆಂಟ್ ಆಗಿ ಏನಾದ್ರು ಇಟ್ಟಿರ್ಬಹುದೇನೋ, ಸಮಥಿಂಗ್ ವಿಲ್ಲನ್ ಟೈಪ್ ಅಲ್ಲಿ ಆ ಶೇಡ್ ಅಲ್ಲಿ ಏನಾದ್ರು ಇರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಉಲ್ಟಾ ಹೋಯ್ತು ಅಲ್ಲಿ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಫುಲ್ ಚೇಂಜ್, ಶಾಕ್. ಇನ್ನ ಪ್ರಿಯಾಂಕಾ ಅವರು ಹೀರೋಯಿನ್ ಆಗಿ ಅವ್ರ ಕ್ಯಾರೆಕ್ಟರ್ ನ ನೀಟಾಗಿ, ಸ್ಮೂತ್ ಆಗಿ, ಸಲೀಸಾಗಿ ಮುಗಿಸಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಸಣ್ಣ ಟೈಮ್ ಒಳಗಡೆ ಇಷ್ಟೊಂದು ನೀಟಾಗಿ ಆಕ್ಟ್ ಮಾಡಿರ್ತಾರೆ ಅಂತ. ಇದಕ್ಕೆಲ್ಲ ಕಾರಣ ಡೈರೆಕ್ಷನ್, ಟೆಕ್ನಿಷಿಯನ್ಸ್, ಎಡಿಟಿಂಗ್, ಪ್ರೆಸೆಂಟೇಷನ್ ಅಂಡ್ ಫೈನಲ್ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇನೆ. ಪಾರ್ಟ್ 2 ಕೂಡ ಬರುತ್ತೆ. ನಾನಂತೂ ಪಾರ್ಟ್ 2 ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಬಿಕಾಸ್ ಆಫ್ ಈ ಸಿನಿಮಾ ಬೇರೆ ಕಡೆ ಹೋಗಿ ಕನೆಕ್ಟ್ ಆಗುತ್ತೆ ಬೇರೆ ಸಿನಿಮಾ ಜೊತೆಗೆ. ಅದ್ ಯಾವ ಸಿನಿಮಾ ಆಗಿರ್ಬೋದು ಅಂತ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ಎರಡನೇದು, ಈ ಸಿನಿಮಾದ ಸ್ಟೋರಿ ತುಂಬಾನೇ ಇಷ್ಟ ಆಗಿರೋದ್ರಿಂದ ನೆಕ್ಸ್ಟ್ ವಿಲನ್ಸ್ ಗಳು ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಪವನ್ ಕಲ್ಯಾಣ್ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಕೂಡ ಕಾಡ್ತಾ ಇದೆ ಮನ್ಸೊಳಗಡೆ ನನಗೆ. ಟೋಟಲ್ ಪ್ಯಾಕೇಜ್ ಆಫ್ ಆಕ್ಷನ್, ಡ್ರಾಮಾ, ಥ್ರಿಲ್ಲರ್ ಮೂವಿ ಅಂದ್ರೆ ಇದೇನೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ರಾತ್ರಿ 10 ಗಂಟೆ ಶೋಗೆ ಹೋಗ್ಬಿಟ್ಟು ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ 2 ಗಂಟೆಲಿ ವಿಡಿಯೋ ಮಾಡ್ತಾ ಇದೀನಿ. ತಲೆ ಕೆಟ್ಟಬಿಟ್ಟೈತೆ ನಂಗೆ, ನಿದ್ದೆ ಮಾಡ್ಬೇಕು. ಟಾಟಾ ಬಾಯ್ ಬಾಯ್, ಸಿ ಯು. ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೋಗಿ ಈ ಸಿನಿಮಾನ ನೋಡ್ಕೊಂಬನಿ, ಕಳೆದೋಗ್ಬಿಡ್ತೀರಾ. ಪೀಕ್.
ಎಲ್ಲ